ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಖತ್ತಾಗಿ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಿದೆ. ಸೊ ಎಲ್ಲರೂ ಕೂಡ ಕನ್ನಡಿಗರು ನಿಂಗವನ ನಶೆಯಲ್ಲಿ ತೇಲ್ತಿರೋವಂಥದ್ದು. ಸೊ ಇವತ್ತು DKD ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಜೊತೆ ರಚಿತಾ ರಾಮ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾನ ನೋಡಿದ್ದಾರೆ. ಸೊ ಅವರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಬುಲ್ಬುಲ್, ಹೇಗಿದ್ದೀರಾ? ಹಾಯ್ ಮಂಗಳ. ಸೊ ಹೇಳವ್ವ ನಿಂಗವ್ವ, ಎಲ್ಲ ಕಡೆ ನಿಮ್ದೆ ನಶೆನವ್ವ. ನೈಸ್. ಇಲ್ಲ, ಖುಷಿ ಇದೆ. ನಿಂಗವ್ವ ಪಾತ್ರ ನನಗೆ ಸಿಕ್ಕಿರುವಂಥದ್ದು, ಹಾಗೆ ಆ ಪಾತ್ರ ಎಲ್ರಿಗೂ ಇಷ್ಟ ಆಗಿರುವಂಥದ್ದು. ಇವತ್ತು ನಾನು ಒಬ್ಳು ಪಾತ್ರ ಅಲ್ಲ, ರಾಚಯ್ಯ ಆಗಿರ್ಬೋದು, ಪ್ರತಿಯೊಂದು ಪಾತ್ರ, ಭಾಗ್ಯಮ್ಮ ಆಗಿರ್ಬೋದು, ಐ ಥಿಂಕ್ ನನ್ನ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ತೋರಿಸಿದ್ದಾರೆ ಇವತ್ತು ಇಡೀ ರಾಜ್ಯ. ಹಾಗೆ ನಮ್ಮ ಚಿತ್ರದ ವಿಲ್ಲನ್ ಮೈ ಮೋಸ್ಟ್ ಫೇವ್ರೆಟ್ ರಾಜ್ಬಿ ಶೆಟ್ಟಿ ಅವರು. ಪ್ರತಿಯೊಂದು ಪಾತ್ರ ವೀಕ್ಷಣೆ ಮಾಡ್ತಿರ್ಬೇಕಾದ್ರೆ ಎಷ್ಟು ಖುಷಿ ಆಗತ್ತೆ ಅಂದರೆ, ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಜೊತೆಗೆ ಡೈರೆಕ್ಟರ್ ಸರ್ ಎಷ್ಟು ಚೆನ್ನಾಗಿ ಪಾತ್ರಗಳನ್ನ ಡಿಸೈನ್ ಮಾಡಿರೋ ಅಂಥದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೋ ಚೆನ್ನಾಗಿ ಕಾಣಿಸ್ತಿಲ್ಲ, ಏನೋ ಚೆನ್ನಾಗಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿರೋದಲ್ಲ, ಪಾತ್ರ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ. ಪ್ರತಿಯೊಬ್ಬರು ಕೂಡ ಪುಟ್ಟು ಆ ಮಗು ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಸೊ ಆಲ್ ಥ್ಯಾಂಕ್ಸ್ ಟು ಜಡೇಶ್ ಸರ್ಗೆ. ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲರ ಹತ್ರನೂ ಈ ಪಾತ್ರನ ಒಪ್ಪಿಸಿ ಕನ್ವಿನ್ಸ್ ಏನು ಕಷ್ಟ ಆಗಲಿಲ್ಲ ಅವ್ರಿಗೆ, ಒಪ್ಪಿಸಿ ಆ್ಯಂಡ್ ಇಷ್ಟು ಚೆನ್ನಾಗಿ ಪಾತ್ರ ನಮಗೆ ಕೊಟ್ಟಿರೋದಕ್ಕೆ, ಆ್ಯಂಡ್ ನಮ್ಮ ಕಡೆಯಿಂದ ಆ ಒಂದು ಅಭಿನಯನ ಅಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡಿ ತೆಗೆಸಿರೋದಕ್ಕೆ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಅನ್ನೋ ಖುಷಿ ನಮ್ಗೆಲ್ರಿಗೂ ಇದೆ. ಅಫ್ಕೋರ್ಸ್, ಈಗ ನಟಿಯರು ಅಂತ ಅಂದಮೇಲೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಕರೆಯೋದು ಗ್ಲಾಮರಸ್ ರೋಲ್ಸ್ಗೋಸ್ಕರ. ಆದರೆ ನಟಿಯರು ಸರ್ಚ್ ಮಾಡ್ತಿರ್ತಾರೆ ಈ ಥರದ್ದು ಗ್ಲಾಮರಸ್ ರೋಲ್ ಸಿಗಲಿ ನಮಗೆ ಅಂತ. ಯಾಕಂದರೆ ಅವ್ರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದೇ ಈ ಥರದ್ದು ರೋಲ್ಸಲ್ಲಿ. ನೀವು ಆ ಮಚ್ಚಿಟ್ಕೊಂಡು ಬರ್ತಿದ್ರೆ ಆ ಗ್ರೇಸು, ಆ ರಗ್ಗಡ್ನೆಸ್ಸು. ಸೊ ರಚಿತಾ ರಾಮ್ ಅವರು ವೆಯ್ಟ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ, ಈಗರ್ಲಿ ವೆಯ್ಟಿಂಗ್ ಈ ಥರದ್ದೊಂದು ರೋಲ್ಗೋಸ್ಕರ. ಸೊ ಅದಕ್ಕೆ ಅದನ್ನು ಅರ್ದು ಕುಡಿದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಆ ಪಾತ್ರನ ನಾವು ನೋಡೋವಾಗ. ಸೊ ಅದ್ರ ಬಗ್ಗೆ ಹೇಳೋ, ಎಷ್ಟು ವೆಯ್ಟ್ ಮಾಡ್ತಿದ್ರಿ ಈ ಥರದ್ದೊಂದು ರೋಲ್ ಅಂತ? ನನಗೆ ಫಾರ್ ಆಲ್ ದೀಸ್ ಇಯರ್ಸ್ ಐ ವಾಸ್ ರಿಯಲಿ ವೇಟಿಂಗ್ ಮಂಗಳ. ಅಂದರೆ ತುಂಬ ಸ್ಟೀರಿಯೋ ಟೈಪ್ ಆಗ್ತಿತ್ತು. ಅಂದರೆ ಏನಾದರೂ ಬ್ರೇಕ್ ಮಾಡಲೇಬೇಕಲ್ವ, ಎಲ್ಲರೂ ಬಂದು ಯಾವ್ದಾರು ಹೊಸದಾಗಿ ಪಾತ್ರ ಮಾಡಿ ಅಂತ ಹೇಳಿದಾಗ ಪಾತ್ರ ಸಿಗ್ಬೇಕಲ್ಲ, ಆ ಥರ ಒಂದು ಅವಕಾಶ. ಸೊ ಈ ಬಾರಿ ಅವಕಾಶ ಸಿಕ್ಕಿದಾಗ ನನಗೆಲ್ಲರೂ ಹೇಳಿದ್ರು, ಹೆಂಗೆ ಒಪ್ಕೊಂಡ್ರಿ ಈ ಥರ ಸ್ವಲ್ಪ ಏಜ್ಡ್ ಕ್ಯಾರೆಕ್ಟರ್ ಪಾತ್ರ ಅಷ್ಟೇ. ಅದು ಎಷ್ಟು ಇವತ್ತು ನಾನು ಒಪ್ಕೊಂಡು ನಾನು ಪಾತ್ರ ಮಾಡ್ತಿರ್ಬೇಕಾದ್ರೆ ಏನಾಗತ್ತೆ ಇದು ಸಿನಿಮಾ ರಿಲೀಸ್ ಆದಮೇಲೆ ಅಂದ್ಕೊಂಡೆ. ಬಟ್ ನನಗೆ ಸಿಕ್ತಿರೋವಂಥ ಪ್ರಶಂಸೆ ಅದು ನನಗೆ ಗೊತ್ತಿದೆ. ಹಾಗೆ ಇಡೀ ಚಿತ್ರತಂಡಕ್ಕೆ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಹೇಳ್ತಿದ್ರಿಲ್ಲ, ಈ ಪಾತ್ರ ನಿಮ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಸಿಗತ್ತೆ ಅಂತ. ಅದು ಸುಳ್ಳಾಗಿಲ್ಲ. ಸೊ ಇವತ್ತು ನನಗೆ ಹೇಗಾಗಿದೆ ಅಂದರೆ, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೆ ಐ ಥಿಂಕ್ ನಾವು ಎಂಥ ಪಾತ್ರ ಮಾಡಿದ್ರು ಶಿ ಇಸ್ ದೇರ್ ಫಾರ್ ಅಸ್ ಟು ರೆಸಿಪ್ರೊಕೇಟ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್ ಅಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ನನಗೆ ಅವ್ರಿಗೆ ಬಂದಿರೋದೊಂದು ನಂಗೆ ಖುಷಿ ಇದೆ. ಆ ಕಾನ್ಫಿಡೆನ್ಸ್ ನನಗೂ ಇದೆ. ಅವ್ರು ಕೊಡೋವಂಥ ಪಾತ್ರ ಐ ಕ್ಯಾನ್ ಈಸಿಲಿ ಡೂ ಇಟ್ ಅನ್ನೋದಕ್ಕಿಂತ ಅದನ್ನು ಫುಲ್ಫಿಲ್ ಮಾಡೋಷ್ಟು ಒಂದು ನಂಬಿಕೆ ನನಗಿದೆ ಅಷ್ಟೆ.